ವೆಲ್ಕಮ್ ಟು ಮೈ ಚಾನೆಲ್. ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ನೋಡೋದು ತುಳಸಿ ನೆಲ್ಲಿಕಾಯಿ ವಿವಾಹ ಪೂಜೆ ಹೇಗೆ ಮಾಡೋದು ಎಂಬುದು. ಇದು ವಿಶೇಷವಾಗಿ ಕಾರ್ತಿಕ ಮಾಸದ ನವೆಂಬರ್ 2 ಭಾನುವಾರದಂದು ಸಂಜೆ ಅಥವಾ ಬೆಳಗ್ಗೆ ಮಾಡುವ ಶ್ರೇಷ್ಠ ಪೂಜೆ. ಈ ಪೂಜೆಯಲ್ಲಿ ನಾವು ತುಳಸಿ ಮತ್ತು ಕೃಷ್ಣ ನೆಲ್ಲಿಕಾಯಿ ಸೇರಿಸಿ ಪೂಜೆ ಸಲ್ಲಿಸುತ್ತೇವೆ. ಇದು ಮನೆಯಲ್ಲಿ ಸೌಭಾಗ್ಯ, ಶಾಂತಿ ಮತ್ತು ಆರೋಗ್ಯವನ್ನು ತರಲು ಸಹಾಯ ಮಾಡುತ್ತದೆ. ಈ ಪೂಜಾ ವಿಧಾನ ಮಾಡೋದು ಹೇಗೆ? ಎಲ್ಲರೂ ಪ್ರತಿ ವರ್ಷ ಮಾಡ್ತಾ ಬಂದಿರ್ತೀರ, ಹೊಸ ಥರ ಯಾವುದೂ ಇಲ್ಲ. ಸೊ ನಾನು ಪೂಜೆ ಮಾಡೋ ವಿಡಿಯೋನ ಅಪ್ಡೇಟ್ ಮಾಡಿದ್ದೀನಿ. ಅದ್ರ ಜೊತೆ ಸಣ್ಣದಾದ ಕಥೆಗಳನ್ನ ಹೇಳ್ತಾ ಹೋಗ್ತೀನಿ. ನಿಮಗೆ ಆ ಕಥೆ ಇಂಟ್ರೆಸ್ಟ್ ಬಂದರೆ ಕೊನೆಯವರೆಗೂ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದಲ್ಲಿ ಬೇರೆಯವ್ರಿಗೂ ಶೇರ್ ಮಾಡಿ. ಮೊದಲನೇದು, ಯಾವುದೇ ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ, ಯಾವುದೇ ರಥ ಆರಂಭದ ಮೊದಲು ಉಪವಾಸ ಅಥವಾ ದೇವತಾ ರಥದ ಮುನ್ನ ಕೈಗೆ ಕಂಕಣ ಕಟ್ಕೋತೀವಿ. ಕಂಕಣ ಅಥವಾ ಅಂಗ್ನೂಲು ಅಂತಲೂ ಹೇಳ್ತೀವಿ. ಕಂಕಣ ಅಂದ್ರೇನು? ಕೈಗೆ ಕಟ್ಟಿದ ಹಳದಿ ದಾರ, ಅದನ್ನು ಕಂಕಣ ಅಂತಲೂ ಹೇಳ್ತೀವಿ ಅಥವಾ ಅಂಗ್ನೂಲು ಅಂತಲೂ ಹೇಳ್ತೀವಿ. ನಿಮ್ಮ ಕಡೆ ಏನು ಹೇಳ್ತೀರೋ ಕಮೆಂಟ್ ಮೂಲಕ ತಿಳಿಸಿ. ಮದುವೆ, ಉಪನಯನ, ವರ ವಧು, ಈ ಬ್ರಹ್ಮಚರ್ಯ, ಪೂರ್ವ ಪೂಜೆಯ ವೇಳೆ ಇದನ್ನು ಕಟ್ಕೋತೀವಿ. ದೇವರಿಗೂ ಹೂವು ಅಕ್ಕಿ ಅರ್ಪಿಸುವ ಮೊದಲು ಕಂಕಣ ಕಟ್ಕೊಂಡ್ರೆ ಅದು ಶುದ್ಧ ಮತ್ತು ಸಂಕಲ್ಪದ ಚಿಹ್ನೆ. ನಾನು ಅದನ್ನು ಕಟ್ಕೊಂಡೆ ಪೂಜೆ ಶುರು ಮಾಡ್ತಾಯಿದ್ದೀನಿ. ನೀವು ಗಮನಿಸಿದ್ದೀರಾ, ಪ್ರತಿಯೊಂದು ಪೂಜೆ ಆರಂಭದಲ್ಲಿ ಗಣೇಶನ ಪೂಜೆ ಮಾಡ್ತೀವಿ. ಆದರೆ ತುಳಸಿ ದೇವಿ ಪೂಜೆಯಲ್ಲಿ ಅದು ನಡೆಯುತ್ತಾ? ಆಶ್ಚರ್ಯ ಏನಂದರೆ, ಗಣೇಶನ ಮಾತ್ರ ತುಳಸಿ ಪೂಜೆಯಲ್ಲಿ ಅರ್ಪಿಸೋದಿಲ್ಲ. ಇದಕ್ಕೊಂದು ಪವಿತ್ರ ಕಥೆ ಇದೆ. ಒಮ್ಮೆ ತುಳಸಿ ದೇವಿ ತಪಸ್ಸಿನಲ್ಲಿ ಮುಳುಗಿದ್ದಳು. ಅವಳು ಗಣೇಶನನ್ನು ನೋಡಿ ಅವರ ಮೇಲೆ ಪ್ರೀತಿ ಮೂಡಿತು. ಮದುವೆ ಯಾಚನೆ ಮಾಡಿದರು. ಆದರೆ ಗಣೇಶನು ಬ್ರಹ್ಮಚಾರಿ. ಅವನು ಮೃದುವಾಗಿ ನಿರಾಕರಿಸಿದರು. ತುಳಸಿ ದೇವಿ ಕೋಪಗೊಂಡು ಗಣೇಶನಿಗೆ ಶಾಪ ನೀಡಿದರು. ನಿನ್ನ ಪೂಜೆಯು ಮದುವೆ ಇಲ್ಲದೆ ಪೂರ್ಣವಾಗದು ಎಂದು. ಗಣೇಶನು ಪ್ರತಿಯಾಗಿ ಶಾಪ ನೀಡಿದರು. ನೀನು ಮದುವೆಯ ಪೂಜೆಯಲ್ಲಿ ಪೂಜಿತೆಯಾಗುವೆ, ಆದರೆ ನನ್ನ ಪೂಜೆಯಲ್ಲಿ ನಿನಗೆ ಸ್ಥಾನವಿರುವುದಿಲ್ಲ. ಆದ್ದರಿಂದಲೇ ಗಣೇಶನ ಪೂಜೆಯಲ್ಲಿ ತುಳಸಿಯನ್ನು ಉಪಯೋಗಿಸುವುದಿಲ್ಲ. ಆದರೆ ಯಾವುದೇ ದೇವತಾ ಪೂಜೆಯ ಆರಂಭದಲ್ಲಿ ಗಣೇಶನ ಪೂಜೆ ಮಾಡುವುದು ಅನಿವಾರ್ಯ. ಅದು ವಿಘ್ನ ನಿವಾರಣೆಗೆ. ಹೀಗಾಗಿ ತುಳಸಿ ಪೂಜೆಯನ್ನು ಮೊದಲು ಗಣೇಶನನ್ನು ಪೂಜಿಸುತ್ತೇವೆ. ತುಳಸಿಯ ಹಬ್ಬದಲ್ಲೂ ಸಹ ಗಣೇಶನಿಗೆ ಮೊದಲು ಪೂಜೆ ಅರ್ಪಿಸಿ ನಂತರ ತುಳಸಿ ಪೂಜೆ ಶುರು ಮಾಡಬೇಕು. ನಿಮಗೆ ತುಳಸಿ ಅನ್ನೋ ಹೆಸರು ಹೇಗೆ ಬಂತು, ಅದರಿಂದ ಏನು ಸ್ಟೋರಿ ಇದೆ ಅನ್ನೋದು ನಾನು ಗೊತ್ತಿದೆಯಾ? ಸೊ ಅದು ಹೇಗೆ ಬಂತು ಅಂದರೆ, ಒಂದೊಮ್ಮೆ ವಿಷ್ಣುದೇವರು ಶಂಕರನ ಲಿಂಗ ರೂಪದಲ್ಲಿ ಶಿವನ ಪೂಜೆಗೆ ಬಂದಿರ್ತಾರಂತೆ. ಆ ಸಮಯದಲ್ಲಿ ಬ್ರಹ್ಮದೇವರು, ವಿಷ್ಣುದೇವರು ಇಬ್ಬರೂ ದೇವತೆಗಳ ಮುಂದೆ ದೊಡ್ಡ ಯಜ್ಞ ಮಾಡಿರ್ತಾರೆ. ಆಗ ತುಳಸಿ ದೇವಿಯು ಭೂಮಿಯ ಮೇಲೆ ಜನ್ಮ ತಾಳುತ್ತಾಳೆ, ವೃಂದಾ ಅನ್ನುವ ಹೆಸರಿನಲ್ಲಿ. ವೃಂದಾದೇವಿ ಭಕ್ತಿಯಲ್ಲಿ ಅಷ್ಟು ದೊಡ್ಡವರು. ಅವಳು ಶಂಕರ, ವಿಷ್ಣುದೇವರನ್ನು ಬೇಡಿಕೊಳ್ಳೋ ಥರ ಶುದ್ಧ ಹೃದಯದವಳು. ಆಕೆಯ ಪತಿಯಾಗಿ ಜಲಂಧರ ಅನ್ನುವ ಮಹಾಯೋಧನು ಬಂದಿರ್ತಾನೆ. ಆದರೆ ಜಲಂಧರ ಅಹಂಕಾರದಿಂದ ದೇವತೆಗಳ ಮೇಲೆ ಯುದ್ಧ ಮಾಡ್ತಾನೆ. ಆ ಯುದ್ಧದಲ್ಲಿ ವಿಷ್ಣುದೇವರು ಜಲಂಧರನ ರೂಪ ತಾಳಿ ವೃಂದಾದೇವಿಯ ಮುಂದೆ ಬರುತ್ತಾನೆ. ಆದ್ದರಿಂದ ಆಕೆ ಮೋಸವಾದೆ ಅಂತ ವಿಷ್ಣುವನ್ನೇ ಶಪಿಸುತ್ತಾಳೆ. ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ನಿನಗಿಂತ ದೂರ ಇರಲಿ ಅಂತ ಶಪಿಸಿದ್ದಾಳೆ. ಆ ಶಾಪದಿಂದಲೇ ಲಕ್ಷ್ಮೀ ದೇವಿ ತುಳಸಿ ಗಿಡದ ರೂಪ ತಾಳುತ್ತಾಳೆ. ಆದ್ದರಿಂದ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ವಿಷ್ಣುದೇವರನ್ನು ತುಳಸಿಯೊಂದಿಗೆ ವಿವಾಹ ಮಾಡ್ತಾರೆ. ಇದು ಕೇವಲ ದೇವರ ಪೂಜೆ ಅಲ್ಲ, ದೇವತೆಗಳ ಪ್ರೀತಿ, ಶ್ರದ್ಧೆ ಮತ್ತು ಶಾಂತಿಯುತ ಸ್ಮರಣೆ. ಆದ್ದರಿಂದ ಎಲ್ಲ ಮನೆಗಳಲ್ಲಿ ಈ ದಿನ ತುಳಸಿ ವಿವಾಹ ತುಂಬ ಭಕ್ತಿ, ಸಂತೋಷದಿಂದ ಆಚರಿಸುತ್ತಾರೆ.